ನಮಸ್ಕಾರ. ನಮ್ಮ ಹಿಂದಿನ ಎಪಿಸೋಡಲ್ಲಿ ನಾನು ಯಾಮ್ ಬಗ್ಗೆ ಹೇಳ್ತಾ ಇದ್ದೆ. ಯಾಮ್ ಅಂದರೆ AM ಯಾಮ್. ಅದರ ಜೊತೆಗೆ ನನ್ನ ಮೊದಲನೇ ಎಪಿಸೋಡಲ್ಲಿ 5 ಪದಗಳ ಬಗ್ಗೆ ತಮ್ಮ ಜೊತೆ ಚರ್ಚೆ ಮಾಡಿದ್ದೆ. AM ಯಾಮ್, ARER, IS ಈಸ್, HAVE ಹ್ಯಾವ್, DO ಡು. ಈ 5 ಪದಗಳ ಬಳಕೆ ಇಲ್ಲದೆ ಸಾಮಾನ್ಯವಾಗಿ ಇಂಗ್ಲೀಷ್ ವಾಕ್ಯ ಆಗೋದಿಲ್ಲ. ಮತ್ತು ಆ ದಿವಸ ತಮಗೆ ಇನ್ನೂ ಒಂದು ವಿಷಯ ಹೇಳಿದ್ದೆ, ಕ್ರಿಯಾಪದ ಇಲ್ಲದೆ ಇಂಗ್ಲೀಷಲ್ಲಿ ವಾಕ್ಯ ಇಲ್ಲ. ನಾವು ನಿನ್ನೆ ದಿನ ಅಂದರೆ ಹಿಂದಿನ ತರಗತಿಯಲ್ಲಿ AM ಯಾಮ್ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ. ಹಾಗೆ ನಾನು ತಮಗೆ ಹೇಳಿದ್ದೆ, AM ಯಾಮ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ ಅನ್ನುವ ವ್ಯಕ್ತಿ, ನಾನು ಅನ್ನುವ ವ್ಯಕ್ತಿ ಐ ಜೊತೆ ಬಿಟ್ಟು ಯಾಮನ್ನು ಇನ್ಯಾರ ಜೊತೆಯಲ್ಲೂ ಹಾಕೋಕ್ಕಾಗಲ್ಲ. ಬೇರೆ ಎಲ್ಲ ಕ್ರಿಯಾಪದಗಳನ್ನು ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಬಳಸುವ ಅವಕಾಶ ಇದೆ. ಮತ್ತು ಯಾಮ್ಗೆ ಒಂದು ಮೈನಸ್ ಪಾಯಿಂಟ್ ಇದೆ. ನಾವೆಲ್ಲರೂ ನೋಡಿ, ಎಲ್ಲ ಮನುಷ್ಯನಿಗೆ ಅವರ ಜೀವಿತ ಕಾಲದಲ್ಲಿ ನಾವೇನು ಹೇಳ್ತೇವೆ, ನಾವು ಅಂತ ಹೇಳ್ತೀವಿ, ಅಯಾಮ್ ಅಂತ ಹೇಳ್ತೇವೆ. ಎಲ್ಲ ವ್ಯಕ್ತಿ ಅವರು ಬದುಕಿರುವಾಗ ಏನು ಮಾಡ್ತೇವೆ, ನಾವು ಅವರ ಹುದ್ದೆಯಿಂದ ಅವರ ಹೆಸರಿಂದ ಕರಿತೇವೆ. ತಾವು ಬೇಜಾರು ಮಾಡ್ಕೋಬಾರ್ದು, ಒಂದು ವಿಷಯ ಹೇಳ್ತೇನೆ. ಯಾವುದೇ ವ್ಯಕ್ತಿ ನನ್ನನ್ನು ಸೇರಿಸಿ ನಮ್ಮ ಕಾಲಾನಂತರ ಎಲ್ಲಿದ್ದಾರೆ ಅವರನ್ನು ಕೇಳಲ್ಲ. ಅದು ಇರ್ರೆಸ್ಪೆಕ್ಟಿವ್ ಆಫ್ ದಿ ಪೊಸಿಷನ್, ಎಲ್ಲಿದೆ ಮೃತದೇಹ, ಎಲ್ಲಿದೆ ಡೆಡ್ ಬಾಡಿ, ಎಲ್ಲಿದೆ. ಹಾಗೇ ನಮ್ಮ ಯಾಮು ಸಹ ನಮ್ಮ ನಂತರ ಅದು ಈವಾಗ ಪ್ರಸ್ತುತ ಮಾತ್ರ ಅದಕ್ಕೆ ಜೀವ. ನಾನು ಇನ್ನೊಂದು ಗಂಟೆ ಆದಮೇಲೆ, 5 ನಿಮಿಷ ಆದಮೇಲೆ ನಾನು ಯಾಮ್ ಅಂತ ಹೇಳೋಕ್ಕಾಗಲ್ಲ. ನಾನು ನಾಳೆ ನಿಮ್ಮ ಜೊತೆ ಸಿಕ್ಕಿದಾಗ ಯಾಮ್ ಅಂತ ಹೇಳೋಕ್ಕಾಗಲ್ಲ. ಐ ವಾಸ್ ಟಾಕಿಂಗ್ ವಿತ್ ಯು ಅಂತ ಹೇಳಬೇಕು. ನೋಡಿ, ಯಾಮದು ಎಷ್ಟು ವಿಶೇಷತೆ ಇದೆಯೋ ಅಷ್ಟೇ ಅದಕ್ಕೆ ಅವ್ರದ್ದೇ ಆದ ಲಿಮಿಟೇಷನ್ಸ್ ಇದೆ. ಯಾಮ್ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಅದಕ್ಕೆ ವರ್ತಮಾನದಲ್ಲಿ ಮಾತ್ರ ಜೀವ. ಅದು ಪಾಸ್ಟ್ ಟೆನ್ಸ್ ಆದಾಗ ಇನ್ಯಾವುದೋ ಕ್ರಿಯಾಪದ ಜೊತೆ ಸೇರ್ಕೊಂಡ್ಬಿಡುತ್ತೆ. ಆದ್ದರಿಂದ ನಾವು 4 ಕ್ರಿಯಾಪದಗಳನ್ನು ಚೆನ್ನಾಗಿ ಕಲ್ತ್ಕೊಂಡ್ರೆ ಸಾಕು. ಯಾಮ್ ಆಗಿಬಿಡ್ತು. ಈ ಕಾಲ ಆದ ಮೇಲೆ, ಈ ಅವಧಿ ಮುಗಿದ ಮೇಲೆ ನಾವು ಆಗೋದೇ ಇಲ್ಲ. ನಾವು ಯಾಮನ್ನು ಹಾಕೋಕ್ಕಾಗಲ್ಲ. ಅದು ಈಸ್ ಅನ್ನುವ ಕ್ರಿಯಾಪದ ಜೊತೆ ಮರ್ಜಾಗ್ಬಿಡುತ್ತೆ, ಬೆರ್ತೋಗ್ಬಿಡುತ್ತೆ. ಆದ್ದರಿಂದ ಈ ಯಾಮನ್ನು ನಮಗೆ ಪ್ರಸ್ತುತದಲ್ಲಿ ಯಾವ್ಯಾವ ಮಿತಿಯಲ್ಲಿ, ಯಾವ್ಯಾವ ರೀತಿಯಲ್ಲಿ ಬಳಸ್ಬೋದು ಅದನ್ನು ನೋಡ್ಕೊಳ್ಳೋಣ. ನೋಡಿ, ನಾನು ಒಳ್ಳೆಯವನು ಅಂತ ಹೇಳಬೇಕು, ಐ ಆಮ್ ಗುಡ್. ನಾನು ಸಂತೋಷವಾಗಿದ್ದೀನಿ ಅಂತ ಹೇಳಬೇಕು, ಐ ಆಮ್ ಹ್ಯಾಪಿ. ನಾನು ಅದೃಷ್ಟವಂತ, ನೀವು ನಮ್ಮ ಗುರುಗಳು ಸರ್, ಐ ಆಮ್ ಲಕ್ಕಿ ಸರ್ ಅಂತ ಹೇಳ್ತೀವಿ. ನಾನು ಮನೆಯಲ್ಲಿ ಇದ್ದೇನೆ, ಐ ಆಮ್ ಅಟ್ ಹೋಮ್ ಅಂತ ಹೇಳ್ತೇವೆ. ನಾವು ಕಾಲೇಜಲ್ಲಿ, ಶಾಲೆಯಲ್ಲಿದ್ದರೆ ಐ ಆಮ್ ಅಟ್ ಸ್ಕೂಲ್, ಐ ಆಮ್ ಅಟ್ ಕಾಲೇಜ್ ಅಂತ ಹೇಳ್ತೇವೆ. ನಾವು ಓದ್ತಾ ಇದ್ದರೆ ಐ ಆಮ್ ರೀಡಿಂಗ್ ಅಂತ ಹೇಳ್ತೇವೆ. ಅಕಸ್ಮಾತ್ ವಿರಾಮದ ವೇಳೆಯಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಮಾಡಬೇಕು ಅದನ್ನು. ಟಿ ವಿ ನೋಡ್ತಾ ಇದ್ದರೆ ಐ ಆಮ್ ವಾಚಿಂಗ್ TV ಅಂತ ಹೇಳಬೇಕು. ನಾವು ಬೇರೆ ಊರಿಗೆ ಹೋಗ್ತಾ ಇದ್ದರೆ ಐ ಆಮ್ ಗೋಯಿಂಗ್ ಸಮ್ವೇರ್, ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್, ಐ ಆಮ್ ಗೋಯಿಂಗ್ ಟು ಮೈಸೂರು. ಆಮೇಲೆ ಹಾಗೆಯೇ ನಮಗೆ ಯಾರ್ದೋ ಬಗ್ಗೆನೇ ಹೆಮ್ಮೆ ಆಗ್ತದೆ. ನಮ್ಮ ವಿದ್ಯಾರ್ಥಿಗಳನ್ನು ನೋಡಿ ಯಾರೋ ಸಾಧನೆ ಮಾಡ್ತಾರೆ, ತುಂಬ ಖುಷಿ ಆಗ್ತದೆ. ನನ್ನ ವಿದ್ಯಾರ್ಥಿಗಳೇ ಭಾಳಷ್ಟು ಜನ ಇದ್ದಾರೆ. ಸರ್, ಹೀಗೆ ಸರ್, ನಾನು ತಮ್ಮ ವಿದ್ಯಾರ್ಥಿ, ನೀವು SSLCಯಲ್ಲಿ ಇಂಗ್ಲೀಷ್ ಹೇಳ್ಕೊಡ್ದೆ ನಾನು ಪಾಸಾಗ್ತಿಲ್ಲ ಅಂದಾಗ, ಅವನು ಯಾವುದೋ ಸಾಧನೆ ಮಾಡಿದಾಗ ತುಂಬ ಸಂತೋಷ ಆಗ್ತದೆ. ಐ ಆಮ್ ಸೋ ಪ್ರೌಡ್ ಆಫ್ ಯು, ಐ ಆಮ್ ಸೋ ಪ್ಲೀಸ್ಡ್. ಈ ರೀತಿಯ ಉತ್ತೇಜಕ ಪದಗಳನ್ನು, ವಾಕ್ಯಗಳನ್ನು ಬಳಸ್ತೇವೆ. ಐ ಆಮ್ ಲಕ್ಕಿ ಸರ್. ನಾನು ಹೇಳ್ತೇನೆ, ಬಿಗಿನಿಂಗಲ್ಲಿ ನನಗೆ ಅಧಿಕಾರ ಹೋದಾಗ ನಾನು ಆ ವಾಕ್ಯನ ಬಳಸ್ತಲ್ಲ, ಈಗ ತುಂಬ ಬಳಸ್ತೇನೆ. ಐ ಆಮ್ ಸೋ ಲಕ್ಕಿ, ಐ ಆಮ್ ಸೋ ಹ್ಯಾಪಿ ಬೀಯಿಂಗ್ ಎ ಟೀಚರ್ ಅಂತ ಹೇಳ್ತೇನೆ. ನನಗೆ ಟೀಚರ್ ಆಗಿದ್ದಕ್ಕೆ ತುಂಬ ಖುಷಿ ಅಂತ ಅನಿಸುತ್ತೆ. ಯಾಮನ್ನು ಈ ಎಲ್ಲ ಸಂದರ್ಭಗಳಲ್ಲಿ, ಅದನ್ನು ಪ್ರೆಸೆಂಟ್ ಟೆನ್ಸಲ್ಲಿ ನೋಡಿ, ವರ್ತಮಾನದಲ್ಲಿ ಯಾಮನ್ನು ನಾವು ಐ ಅನ್ನುವ ವ್ಯಕ್ತಿ, ಪ್ರಥಮ ಪುರುಷ, ಐ ಆಮ್ ಗುಡ್, ಐ ಆಮ್ ಯುವರ್ ಸ್ಟೂಡೆಂಟ್, ಐ ಆಮ್ ಲಕ್ಕಿ, ಐ ಆಮ್ ರೀಡಿಂಗ್, ಐ ಆಮ್ ವಾಚಿಂಗ್ TV, ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್, ಐ ಆಮ್ ಗೋಯಿಂಗ್ ಹೋಮ್, ಐ ಆಮ್ ಗೋಯಿಂಗ್ ಟು ಕಾಲೇಜ್, ಐ ಆಮ್
ಸೋ ಹ್ಯಾಪಿ, ಆರ್ ಯು ಸೋ ಹ್ಯಾಪಿ, ಐ ಆಮ್ ಗುಡ್, ಆರ್ ಯು ಗುಡ್, ಐ ಆಮ್ ಸೋ ಲಕ್ಕಿ, ಆರ್ ಯು ಸೋ ಲಕ್ಕಿ. ಈ ಎಲ್ಲ ಸಂದರ್ಭಗಳಲ್ಲಿ ಯಾಮನ್ನು ಬಳಸ್ತೇವೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಆಲ್ ದಿ ಬೆಸ್ಟ್.